ನಮಸ್ಕಾರ ಆತ್ಮೀಯ ವೀಕ್ಷಕರು ಎಲ್ಲರೂ ಹೆಂಗದಿರಿ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮಗೆ ಚಟ್ನಿ ಮಾಡಿ ತೋರ್ಸಕತ್ತೀನಿ ಈ ಥರ ಚಟ್ನಿ ನೀವು ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾ ಇರ್ತೀರಿ ಭಾಳ ಸುಲಭವಾಗಿ ಈ ಒಂದು ಚಟ್ನಿನ ಮಾಡ್ಬೋದು ಈ ಒಂದು ಚಟ್ನಿನ ಅನ್ನ ರೊಟ್ಟಿ ಚಪಾತಿ ಜೊತೆಗೆ ಮಾಡಿ ನೀವು ತಿನ್ಬೋದು ಭಾಳ ರುಚಿಯಾಗಿರ್ತೈತಿ ಈ ಒಂದು ಚಟ್ನಿನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ತೊಗೊಂಡಿನಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು 10-12 ಕಡಲೆಬೇಳೆ ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನಿ ಒಣ ಕೊಬ್ಬರಿ ಬದಲಾಗಿ ನೀವು ಹಸಿ ಕೊಬ್ಬರಿನ ಯೂಸ್ ಮಾಡ್ಬೋದು ಹಂಗೆ ಇಲ್ಲಿ ನಾನು ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡು ಸಣ್ಣಂಗೆ ಉದ್ದಕ್ಕೆ ಕಟ್ ಮಾಡಿರ್ತೀನಿ ಹಂಗೆ ಒಂದು 8 ರಿಂದ 9 ಒಣಮೆಣಸಿನಕಾಯಿ ಆಮೇಲೆ ಒಂದು ಹಸಿಮೆಣಸಿನಕಾಯಿ ತೊಗೊಂಡಿನಿ ಸ್ವಲ್ಪ ಶೇಂಗಾ ತೊಗೊಂಡಿನಿ ಮತ್ತು ಇದಕ್ಕೆ 2 ದೊಡ್ಡ ಟೊಮೆಟೊ ತೊಗೊಂಡು ಸಣ್ಣಗೆ ಕಟ್ ಮಾಡಿರ್ತೀನಿ ಈಗ ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಶೇಂಗಾ ಹಾಕಿನಿ ಈ ಶೇಂಗಾ ಆದಮೇಲೆ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ನಲ್ಲ ಆ ಕಡಲೆಬೇಳೆನೂ ಇದ್ರೊಳಗೆ ಹಾಕಿ ಚಂದಂಗೆ ಸಣ್ಣ ಉರಿ ಒಳಗೆ ಹುರಿಬೇಕು ಇದನ್ನು ಶೇಂಗಾ ಕಡಲೆಬೇಳೆ ಒಂದು ಅರ್ಧ ಫ್ರೈ ಆದಮೇಲೆ ಇಲ್ಲಿ ನಾನು ತೊಗೊಂಡಿದ್ನಲ್ಲ ಒಣ ಕೊಬ್ಬರಿನ ಇದ್ರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿರಿ ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಿಮಗೆ ಯಾವಾಗಲೂ ಒಂದೇ ಥರ ಚಟ್ನಿ ಮಾಡಿ ತಿಂದ ಬ್ಯಾಸರಾಗಿದ್ರೆ ಹಿಂಗೊಮ್ಮೆ ನೀವು ಮಾಡ್ತೀನಿ ರೀ ಭಾಳ ರುಚಿಯಾಗಿರ್ತೈತಿ ನೋಡಿರಿ ಇದು ಫ್ರೈ ಆಗೈತಿ ಈಗ ಇದನ್ನೊಂದು ಪಾತ್ರೆಗೆ ತೆಗಿತೀನಿ ಒಂದು ಪಾತ್ರೆಗೆ ತೆಗೆದಾದ್ಮೇಲೆ ಇದಕ್ಕೆ ನಾನು ಅಡುಗೆ ಎಣ್ಣೆನ ಹಾಕಿ ನೋಡಿರಿ ಅಡುಗೆ ಎಣ್ಣೆ ಯಾವುದನ್ನಾದರೂ ನೀವು ಬಳಸ್ಬೋದು ಈಗ ಇದಕ್ಕೆ ನಾನು ಮೆಣಸಿನಕಾಯಿ ತೊಗೊಂಡಿದ್ನಲ್ಲ ಒಣ ಮೆಣಸಿನಕಾಯಿನ ಅದನ್ನು ಹಾಕಿದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದನ್ನು ಫ್ರೈ ಮಾಡಬೇಕಾದ್ರೆ ಸಣ್ಣ ಉರಿನೇ ಇರಬೇಕು ನೋಡಿರಿ ಅಂದರೆ ಈ ಮೆಣಸಿನಕಾಯಿ ಹೊತ್ತಂಗಿಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈ ಮೆಣಸಿನಕಾಯಿನ ತೆಗಿಬೇಕು ನಾವು ಈ ಮೆಣಸಿನಕಾಯಿ ಕೂಡ ನಾನು ತೆಗೆದು ನೋಡಿರಿ ಈಗ ನಾನು ತೊಗೊಂಡಿದ್ನಲ್ಲ ಒಂದು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಅದನ್ನು ಕೂಡ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾಕೆ ಇಲ್ಲಿ ಕಟ್ ಮಾಡಿ ಹಾಕಿನಂದ್ರೆ ಇಡೀ ಎಣ್ಣೆ ಒಳಗೆ ಹೋಗಿದ್ರೆ ಅದು ಸಿಡಿತೈತಿ ಹಾಗಾಗಿ ಕಟ್ ಮಾಡಿ ಹಾಕಿ ನೋಡಿರಿ ಇದನ್ನು ಫ್ರೈ ಆದಮೇಲೆ ಇಲ್ಲಿ ನಾನು ತೊಗೊಂಡಿರುವಂಥ ಈರುಳ್ಳಿನ ಫ್ರೈ ಮಾಡಕತ್ತೀನಿ ರೀ ಈರುಳ್ಳಿನೂ ಅಷ್ಟೇ ನೋಡಿರಿ ಚೆನ್ನಾಗಿ ನೀಟಾಗಿ ಇದನ್ನು ಈರುಳ್ಳಿನ ಫ್ರೈ ಮಾಡಬೇಕು ಉಳ್ಳಾಗಡ್ಡೆಗೆ ಸ್ವಲ್ಪನೂ ಹಸಿ ಸ್ಮೆಲ್ ಇರಬಾರ್ದು ಹಂಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿರಿ ಇಲ್ಲಿ ಈ ಥರ ಇದನ್ನು ಫ್ರೈ ಆದಮೇಲೆ ಒಂದು ಪಾತ್ರೆಗೆ ತೆಗಿಯಾಕತ್ತೀನಿ ಇಲ್ಲಿ ನಾನು ಮಾಡಕತ್ತೀನಿಲ್ಲ ಈ ಚಟ್ನಿ ಒಳಗೆ ಯಾವುದೇ ರೀತಿ ಹಸಿ ಸ್ಮೆಲ್ ಇರೋಂಗಿಲ್ಲ ಈಗ ನೋಡಿರಿ ಇಲ್ಲಿ ನಾನು ಬೆಳ್ಳುಳ್ಳಿನ ಫ್ರೈ ಮಾಡಕತ್ತೀನಿ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡೀನಿ ಹಿಂಗೆ ಫ್ರೈ ಮಾಡ್ಬೇಕು ನೋಡಿರಿ ಅದಾದಮೇಲೆ ನಾವು ತೊಗೊಂಡಿದ್ವಲ್ಲ ಟೊಮೆಟೊ ಕೂಡ ಚಂದಂಗೆ ಫ್ರೈ ಮಾಡಬೇಕು ಸಣ್ಣ ಉರಿ ಒಳಗೆ ಈ ಒಂದು ಟೊಮೆಟೊನ ಫ್ರೈ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತೀನಿ ಯಾಕಂದರೆ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಸಾಫ್ಟ್ ಆಗುತ್ತೆ ಟೊಮೆಟೊ ಹಾಗಾಗಿ ಉಪ್ಪು ಸೇರಿಸಿ ಫ್ರೈ ಮಾಡಕತ್ತೀನಿ ಇದನ್ನು ಬೇಕಾದರೆ ಮುಚ್ಚಿ ಇಟ್ಟು ನೀವು ಫ್ರೈ ಮಾಡ್ಬೋದು ಬೇಗನೆ ಸಾಫ್ಟ್ ಆಗುತ್ತೆ ಇನ್ನು ನೋಡಿರಿ ಈ ಥರ ಟೊಮೆಟೊ ಸಾಫ್ಟ್ ಆಗಬೇಕು ಈಗ ಟೊಮೆಟೊ ಕೂಡ ಫ್ರೈ ಆಗೈತಿ ಈಗ ಇದನ್ನು ತೆಗಿತೀನಿ ನೋಡಿರಿ ಇದು ಕೂಡ ತಣ್ಣಗಾಗಬೇಕು ಇಲ್ಲಿ ನಾನು ಹುರಿದಿಟ್ಟಂಥ ಎಲ್ಲ ಸಾಮಗ್ರಿನೂ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದೆಲ್ಲವನ್ನು ನಾನು ಮಿಕ್ಸಿಗೆ ಹಾಕ್ತೀನಿ ಅಥವಾ ಇದನ್ನು ರುಬ್ಬೋದು ಇಲ್ಲಿ ನೋಡಿರಿ ನಾನು 1 ಸ್ಪೂನಷ್ಟು ಜೀರಿಗೆನ ಹಾಕಿನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇಲ್ಲಿ ನಾನು ಬೇಯಿಸಿಟ್ಟಂಥ ಈ ಟೊಮೆಟೊ ಕೂಡ ಇದರಲ್ಲಿ ಹಾಕಿ ನೋಡಿರಿ ಆಮೇಲೆ ಕೊತ್ತಂಬರಿ ಇದಕ್ಕೆ ಸ್ವಲ್ಪ ನೀರು ಹಾಕಿನಿ ಈ ಒಂದು ಚಟ್ನಿಗೆ ನೀವು ಬೆಲ್ಲನೂ ಹಾಕಬೇಕು ಅಂದ್ರೆ ರುಚಿ ಜಾಸ್ತಿ ಆಗುತ್ತೆ ಇದನ್ನು ನುಣ್ಣಗೆ ರುಬ್ಬೇಕು ನೋಡಿರಿ ಈಗ ಚಟ್ನಿ ರೆಡಿ ಆಗೈತಿ ಈ ಒಂದು ಚಟ್ನಿಗೆ ನೀವು ಒಗ್ಗರಣೆನೂ ಹಾಕ್ಬೋದು ಅಥವಾ ಹಿಂಗನೂ ನೀವು ತಿನ್ಬೋದು ನಾನಿಲ್ಲಿ ಒಗ್ಗರಣೆ ಹಾಕಿಲ್ಲ ಒಗ್ಗರಣೆ ಬೇಕಂದ್ರೆ ನೀವು ಹಾಕ್ಬೋದು ಈ ಒಂದು ಚಟ್ನಿನ ನಾನಿಲ್ಲಿ ಮಸಾಲ ಅನ್ನ ಮಾಡೀನಿ ಹಾಗಾಗಿ ಆ ಮಸಾಲ ಅನ್ನದ ಜೊತೆಗೆ ಈ ಒಂದು ಚಟ್ನಿ ಮಾಡಿ ಭಾಳ ರುಚಿಯಾಗಿರ್ತೈತಿ ಒಂದ್ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಈ ಚಟ್ನಿ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಅನ್ನ ಇದ್ರ ಜೊತೆಗೆ ನೀವು ಈ ಒಂದು ಚಟ್ನಿನ ಮಾಡಿಕೊಡ್ಬೋದು ನೋಡಿರಿ ಈ ಚಟ್ನಿ ಭಾಳ ಸಖತ್ ಟೇಸ್ಟಿ ಆಗೈತಿ ಒಂದ್ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಮತ್ತು ನೀವು ಮಾಡೋ ಚಟ್ನಿ ಹೆಂಗೆ ಬಂದದಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ